ಬಂಧನದ ಭೀತಿಯಿಂದ ಅಜ್ಞಾತವಾಸಿಯಾಗಿದ್ದಾರೆ ರೇವಣ್ಣನವರ ಪತ್ನಿ. ಕ್ಷಣಕ್ಕೂ ಕೂಡ ಹಲವಾರು ತಿರುವುಗಳನ್ನು ಪಡೆದುಕೊಳ್ತಾ ಇದೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯದ ಪ್ರಕರಣ. ಇದರಲ್ಲಿ ಏನು ಸಂತ್ರಸ್ತೆಯ ಕಿಡ್ನಾಪಿಂಗ್ ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣ ಹಾಗೆ ಭವಾನಿ ರೇವಣ್ಣನವರ ಹೆಸರು ಪತ್ತೆ ಆಗ್ತಾ ಇದ್ದಂತೆಯೇ ಇತ್ತ ಎಸ್ಐಟಿ ಅಧಿಕಾರಿಗಳು ಚುರುಕುಗೊಂಡು ಮೊದಲು ಎಚ್.ಡಿ. ರೇವಣ್ಣನವರನ್ನ ವಿಚಾರಣೆಗೆ ವಹಿಸಿ ಅವರನ್ನ ಜೈಲ್ ಪಾಲ್ ಮಾಡಿದ್ದಾಯಿತು. ಈಗೇನಿದ್ರು ಭವಾನಿ ರೇವಣ್ಣನವರ ಸರದಿ. ಎಸ್ಐಟಿಯಿಂದ ಈಗಾಗಲೇ ಹಲವು ತಂಡಗಳ ರಚನೆ ಕೂಡ ಮಾಡಲಾಗಿದೆ. ಕೋರ್ಟ್ ಕೂಡ ಈಗಾಗಲೇ ಅರ್ಜಿ ತಿರಸ್ಕೃತಗೊಳಿಸಿದೆ. ಹಾಗಾಗಿ ಭವಾನಿ ರೇವಣ್ಣನವರಿಗೆ ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಆಗುವುದಿಲ್ಲ ಅಂತ ಯಾವಾಗ ಗೊತ್ತಾಯಿತೋ ಪರಾರಿ ಆಗಿಬಿಟ್ಟಿದ್ದಾರೆ ಅನ್ಸುತ್ತೆ. ಹಾಗಾಗಿ ಬಂಧನದ ಭೀತಿಯಿಂದ ಅಜ್ಞಾತವಾಸಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಎಸ್ಐಟಿಯಿಂದ ಈಗಾಗಲೇ ಹಲವು ತಂಡಗಳ ರಚನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಹೊಳೆನರಸೀಪುರ ಮನೆಯಿಂದ ನಾಪತ್ತೆಯಾಗಿರುವಂತಹ ಭವಾನಿ ರೇವಣ್ಣ ಅವರು 2 ದಿನಗಳಿಂದಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಭವಾನಿಗಾಗಿ ಹೊಳೆನರಸೀಪುರದ ಮನೆಯಲ್ಲಿ ಹುಡುಕಾಟವನ್ನು ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನಿನ್ನೆ ಇಡೀ ದಿನ ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಭವಾನಿ ರೇವಣ್ಣನವರಿಗಾಗಿ ಹುಡುಕಾಟವನ್ನು ನಡೆಸಿದ್ರು ಕೂಡ ಯಾವುದೇ ರೀತಿಯಾದಂಥ ಯೂಸ್ ಆಗಿಲ್ಲ.